ಅಂತ ಭಗವಂತ ಹೇಳಿದ್ದಾನೆ. ಅದಕ್ಕೆ ಭಗವತ್ಪಾದರು ಸಹ ತಮ್ಮ ಭಾಷ್ಯದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಕರೋತ್ಯೇವ ಸಹ ಕುರ್ವಂತಂ ಹಿತಂ ಈಶ್ವರ ಕಾರಯತಿ ಎಂಬುದಾಗಿ ಭಗವತ್ಪಾದರು ಹೇಳಿದ್ದಾರೆ. ಕರೋತ್ಯೇವ ಸಹ ಅಂತಂದ್ರೆ ಜೀವ, ಸಹ ಅಂದ್ರೆ ಜೀವ ಅಂತ ಅರ್ಥ. ಜೀವ ಕರೋತಿ ಕುರ್ವಂತಂ ಈಶ್ವರ ಕಾರಯತಿ, ಕುರ್ವಂತಂ ಹಿತಂ ಈಶ್ವರ ಕಾರಯತಿ ಅಂತ ಹೇಳಿದ್ದಾರೆ. ಅಂದ್ರೆ ಏನು? ಈ ಕೆಲಸಗಳನ್ನು ಮಾಡುವವನು ಜೀವ, ಆ ಮಾಡುವವನ ಕೈಯಲ್ಲಿ ಈಶ್ವರ ಮಾಡಿಸಿದ್ದಾನೆ ಅಷ್ಟೇ, ಅವನೇ ಮಾಡ್ತಾ ಇದ್ದಾನೆ. ಅವನ ಕೈಯಲ್ಲಿ ಅವನಿಗೆ ಬೇಕಾದಂತಹ ಫಲವನ್ನು, ಅಲ್ಲಿಗೆ ಬೇಕಾದಂತಹ ಫಲವನ್ನು ಈಶ್ವರ ಅವನು ಕೊಡ್ತಾ ಇದ್ದಾನೆ. ಅವನವನ ಕರ್ಮಕ್ಕೆ ತಕ್ಕಂತಹ ಒಂದು ಫಲವನ್ನು ಈಶ್ವರ ಅವನೇ ಕೊಡ್ತಾ ಇದ್ದಾನೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದ್ರೆ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನೆಲ್ಲ ಭಗವಂತ ವೇದಶಾಸ್ತ್ರಗಳಲ್ಲಿ ಉಪದೇಶ ಮಾಡಿದ್ದಾನೆ. ಆ ವೇದಶಾಸ್ತ್ರಗಳನ್ನು ತಿಳಿದಿರತಕ್ಕಂತಹ ಗುರುವಿನ ಮೂಲಕವಾಗಿ ಶಿಷ್ಯರಿಗೆ ಗೊತ್ತಾಗುವಂತೆ ಭಗವಂತ ಮಾಡಿದ್ದಾನೆ. ಅದಕ್ಕೆ ಗುರುವಿನ ಬಗ್ಗೆಯೂ ನಾವು ಹೇಳುವಾಗ ಏನ್ ಹೇಳ್ತೀವಿ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಗುರುವನ್ನು ದೇವರನ್ನಾಗೇ ನಾವು ನೋಡ್ಬೇಕು ಅಂತ ಹೇಳ್ತಾ ಇದೆ ಶಾಸ್ತ್ರ. ಯಾಕೆ ಅಂತಂದ್ರೆ, ಯಾವ ದೇವರು ವೇದಶಾಸ್ತ್ರಗಳಲ್ಲಿ ಉಪದೇಶ ಮಾಡಿದ್ನೋ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ, ಅದನ್ನೇ ಗುರು ಸಹ ನಮ್ಗೆ ಉಪದೇಶ ಮಾಡ್ತಾರಾದ್ರಿಂದ ಅದೇ ದೇವರ ರೂಪದಲ್ಲಿ ನಾವು ಗುರುವನ್ನು ನೋಡಬೇಕು ಎಂಬುದಾಗಿ ಶಾಸ್ತ್ರವು ನಮಗೆ ಹೇಳ್ತಾ ಇದೆ. ಆದ್ರಿಂದ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅನ್ನೋದನ್ನು ತಿಳ್ಕೊಂಡು ಅದರಂತೆ ಜೀವನ ನಡೆಸುವಂತಹ ಒಂದು ಜವಾಬ್ದಾರಿ ನಮ್ಮದು. ಅದನ್ನು ನಾವು ಹೇಗೆ ತಿಳ್ಕೊಳ್ಬೇಕು ಅಂತಂದ್ರೆ, ನಮ್ಮ ವೇದಶಾಸ್ತ್ರಗಳಿಂದ, ಆ ವೇದಶಾಸ್ತ್ರಗಳನ್ನು ತಿಳಿದಿರ್ತಕ್ಕಂತಹ ದೊಡ್ಡವರಿಂದ, ಗುರು ಹಿರಿಯರಿಂದ ನಾವು ಅದನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ನಡೆಸಬೇಕು ಎಂಬುದಾಗಿ ಶಾಸ್ತ್ರವು ನಮಗೆ ಉಪದೇಶ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಸಹ ಒಂದು ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಆಕ್ಷೇಪಕ್ಕೂ ಇಲ್ಲಿ ಸರಿಯಾದಂತಹ ಒಂದು ಉತ್ತರವನ್ನು ನಮ್ಮ ಹಿಂದಿನವರು ಯಾವಾಗಲೂ ಕೊಟ್ಟಿದ್ದಾರೆ. ಆದ್ರಿಂದ ಅದನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದರಂತೆ ಜೀವನ ನಡೆಸಬೇಕು. ಈಗಿನ ಕಾಲದಲ್ಲಿ ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಕೆಲವರೆಲ್ಲ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ಇದು ಹಾಗೆ ಇದು ಹೀಗೆ ಅರ್ಧಂಬರ್ಧ ತಿಳ್ಕೊಂಡು ಅರ್ಧಂಬರ್ಧ ತಿಳ್ಕೊಂಡು ಇದರ ಬಗ್ಗೆ ಏನೇನೋ ಪ್ರಚಾರ ಮಾಡ್ತಾ ಇರ್ತಾರೆ. ಅವನಿಗೂ ಸರಿಯಾಗಿ ಅರ್ಥ ಆಗುವುದಿಲ್ಲ. ಅವನು ಇನ್ನೂ ಒಂದಿಷ್ಟು ಜನರನ್ನು ಹಾಳು ಮಾಡ್ತಾ ಇರ್ತಾನೆ. ಅವರೆಲ್ಲರ ಬಗ್ಗೂ ಇದನ್ನೇ ಮತ್ತೆ ಅವರಿಗೆಲ್ಲ ಹೇಳಿ ಪುನಃ ಹೇಳಿ ಅವರೆಲ್ಲರಿಗೂ ಅವ ಹೇಳ್ತಿರುವುದೇ ಸರಿ ಅಂತ ಅನಿಸುವ ಹಾಗೆ ಮಾಡ್ತಾನೆ. ಹೀಗೆಲ್ಲ ಹೇಳಿ ಅವರಿಗೆಲ್ಲ ಏನೇನೋ ಹೇಳಿ ಅವರ ತಲೆಯನ್ನೆಲ್ಲ ಕೆಡಿಸಿ ಇದರ ಮೇಲೆ ಅವರಿಗೆ ಒಂದು ದ್ವೇಷ ಬರುವ ಹಾಗೆ ಮಾಡ್ತಾ ಇರ್ತಾರೆ ಪ್ರಪಂಚದಲ್ಲಿ ಕೆಲವರೆಲ್ಲ. ಆದರೆ ಅವರ ಹೇಳುವಂತಹ ಮಾತುಗಳಿಗೆ ಇದು ಯಾವುದಕ್ಕೂ ನಾವು ಅವಕಾಶ ಕೊಡಬೇಕಾಗಿಲ್ಲ, ಅದು ಯಾವುದಕ್ಕೂ ನಾವು ಬೆಲೆಯೇ ಕೊಡಬೇಕಾಗಿಲ್ಲ. ಇದೆಲ್ಲವುದಕ್ಕೂ ಉತ್ತರಗಳನ್ನ ನಮ್ಮ ವೇದಶಾಸ್ತ್ರಗಳಲ್ಲಿ ನಮ್ಮ ಹಿಂದಿನವರು ಯಾವತ್ತೋ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿ ನಮ್ಮ ಒಂದು ಸನಾತನ ಧರ್ಮ ಅನ್ನುವುದು, ನಮ್ಮ ಹಿಂದೂ ಧರ್ಮ ಅನ್ನುವುದು ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮವಾಗಿದೆ. ಹಾಗಾಗಿ ಯಾರೂ ಸಹ ಎಂತಹ ಒಂದು ಸಂದರ್ಭದಲ್ಲೂ ಇದನ್ನು ಬಿಟ್ಟು ಎಲ್ಲೂ ಹೋಗಬಾರದು, ಬೇರೆ ಎಲ್ಲಿಗೂ ಸಹ ಇದನ್ನು ಬಿಟ್ಟು ಯಾರೂ ಸಹ ಹೋಗಬಾರದು. ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮ. ಇದನ್ನು ಬಿಟ್ಟು ಬೇರೆ ಯಾರೂ ಸಹ ಎಲ್ಲಿಗೂ ಹೋಗಬಾರದು. ಇದು ಅಂದ್ರೆ ಕೆಲವರೆಲ್ಲ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಬೇರೆಯವರೆಲ್ಲ ಬಂದ್ಬಿಟ್ಟು ನಿಮ್ ಧರ್ಮದಲ್ಲಿ ಹಾಗಿದೆ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಏನೇನೋ ಹೇಳ್ತಾರೆ. ಆವಾಗ ಇವನೇನ್ ಮಾಡ್ತಾನೆ, ಓ ಹೌದು ಅವನು ಹೇಳ್ತಿರುವುದು ಸರಿ ಏನೋ ಅಂತ ಇವನಿಗೆ ಅನಿಸುತ್ತೆ. ನಮ್ಮ ಧರ್ಮದಲ್ಲಾದ್ರೆ ಹಾಗಿಲ್ಲ, ನಮ್ಮಲ್ಲಿ ಹಾಗುಂಟು ಹೀಗುಂಟು ಅಂತ ಏನೋ ಹೇಳ್ತಾರೆ. ಅದು ಸರಿ, ಅಲ್ಲಿ ಏನ್ ಬೇಕಾದ್ರೂ ಇರ್ಲಿ, ಅಲ್ಲಿ ಏನಿದೆ ಒಳ್ಳೆಯದ ಕೆಟ್ಟದ್ದ ಅನ್ನೋದನ್ನ ಬಗ್ಗೆ ಈಗ ನಾವು ಅದ್ರ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ. ಇರ್ಬೋದು ಏನೋ ಒಂದಿಷ್ಟು ಒಳ್ಳೆಯ ವಿಷಯಗಳು ಅಲ್ಲೂ ಇರ್ಬೋದು. ಆದ್ರೆ ಇಲ್ಲಿ ಸರಿ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಖಂಡಿತವಾಗಿಯೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಇದರೊಳಗೆ ನಿಂದು ಸರಿ ಇಲ್ಲ ಅಂದ್ರೆ ನಮ್ದನ್ನ, ಈ ಒಂದು ಧರ್ಮವನ್ನು ಸರಿ ಇಲ್ಲ, ಇದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಮಾತ್ರ ಅದನ್ನು ಖಂಡಿತವಾಗಿಯೂ ನಾವು ಒಪ್ಪಬಾರದು. ಅದಕ್ಕೆ ಖಂಡಿತವಾಗಿಯೂ ನಾವು ಅವಕಾಶವನ್ನು ಕೊಡಲೇಬಾರದು. ಯಾಕೆ ಅಂತಂದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗುವಂತಹ ಮಾರ್ಗವನ್ನು ತೋರಿಸಿದ್ದಾರೆ ನಮ್ಮ ಹಿಂದಿನವರು. ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಧರ್ಮ. ಇದನ್ನ ನಾವು ಯಾವತ್ತೂ ಸಹ ಬಿಟ್ಟು ಹೋಗಬಾರದು. ಇದರ ಬಗ್ಗೆ ಯಾರಾದರೂ ಏನಾದರೂ ತಪ್ಪಾಗಿ ಮಾತಾಡಿದರೆ ಅದಕ್ಕೆ ನಾವು ಸರಿಯಾಗಿ ಉತ್ತರವನ್ನು ಕೊಡಬೇಕು. ಒಂದು ವೇಳೆ ಇನ್ನೊಬ್ಬ ಯಾವನೋ ತಪ್ಪಾಗಿ ಮಾತಾಡಿದ್ರಿಂದ ನಮಗೆ ಇದರ ಬಗ್ಗೆ ಏನಾದರೂ ಒಂದು ಪ್ರಶ್ನೆ ಉಂಟಾಯಿತು ಮನಸ್ಸಲ್ಲಿ ಅಂತಂದ್ರೆ, ಆಗ ನಾವು ಸರಿಯಾದಂತಹ ವ್ಯಕ್ತಿಗಳನ್ನು ಆಶ್ರಯಿಸಿ ಅವರ ಮೂಲಕವಾಗಿ ನಮ್ಮ ಸಂದೇಹವನ್ನು ಪರಿಹಾರ ಮಾಡ್ಕೊಳ್ಬೇಕು. ಯಾರು ನಮ್ಮ ಈ ಧರ್ಮದ ತತ್ವವನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೋ ಅವರ ಹತ್ರ ಹೋಗಿ ಅವರಿಂದ ನಾವು ಸರಿಯಾದಂತಹ ಸಮಾಧಾನವನ್ನು ಪಡ್ಕೊಳ್ಬೇಕು. ಕೆಲವೊಂದ್ಸಲಿ ಇದೆ, ಈಗ ಹೇಳಿದಾಗ ಬೇರೆ ಯಾರೇ ಏನೇನೋ ಮಾತಾಡಿದಾಗ ಅದರಿಂದ ನಮಗೆ ಒಂಥರ ಗೊಂದಲ ಆಗುತ್ತೆ. ಇವ್ರು ನೋಡಿದ್ರೆ ಹೀಗೆ ಹೇಳ್ತಾರೆ, ಇದು ನೋಡಿದ್ರೆ ದೊಡ್ಡವರು ನೋಡಿದ್ರೆ ಹೀಗೆ ಹೇಳ್ತಾರೆ, ಅವನ್ಯಾವನೋ ಹೀಗೇನೋ ಹೇಳ್ತಾ ಇದ್ದಾನೆ ಅಂತ ಹೇಳಿ ಇದನ್ನು ಕೇಳಿದಾಗ ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ. ಇದು ಹೌದಾ ಇಲ್ವಾ, ಏನಿದು ಅಂತ.
ಆಗ ಆ ಗೊಂದಲ ಆದಾಗ ನಾವೇನ್ ಮಾಡ್ಬೇಕು, ತಪ್ಪಾದ ಮಾರ್ಗಕ್ಕೆ ಹೋಗ್ಬಿಡ್ಬಾರ್ದು ಆ ಗೊಂದಲ ಮಾಡಿಕೊಂಡು. ಇದು ಹೌದಾ ಅಲ್ವಾ, ಯಾಕೆಂತಂದ್ರೆ ಇದು ಸರಿಯಾದ, ಇದರೊಳಗೆ ಇಷ್ಟೆಲ್ಲ ತಪ್ಪುಗಳೆಲ್ಲ ಇದ್ರೆ ಅನಾದಿ ಕಾಲದಿಂದ ಈ ಒಂದು ಧರ್ಮ ಇಷ್ಟು ದೃಢವಾಗಿ ಹೇಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಅವ್ರು ಏನ್ ತಪ್ಪಾಗಿ ಇದ್ರ ಬಗ್ಗೆ ಹೇಳಿದ್ರು ಅದನ್ನು ನಮಗೇನು ಗೊಂದಲ ಉಂಟಾಯಿತು ಅಂತಾದರೂ ಅದನ್ನು ನಾವು ದೊಡ್ಡವರ ಹತ್ರ ಹೋಗಿ, ವಿಪಂಡಿತರ ಹತ್ರ, ಅವರ ಹತ್ರ ನಾವು ಕೇಳಿಕೊಂಡು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಸಹ ನಾವು ಕಂಡುಕೊಳ್ಳಬೇಕು. ಆದ್ದರಿಂದ ಈ ಒಂದು ಧರ್ಮವನ್ನ ಅತ್ಯಂತ ಉತ್ಕೃಷ್ಟವಾದಂತಹ ಧರ್ಮವನ್ನಾಗಿ ನಮ್ಮ ಹಿಂದಿನವರು ಹೇಳಿದ್ದಾರೆ. ಇದನ್ನ ನಾವು ಸರಿಯಾಗಿ ತಿಳ್ಕೊಂಡು ಅದರಂತೆ ನಮ್ಮ ಜೀವನವನ್ನು ನಡೆಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳ ಬಯಸ್ತಾ ಇದ್ದೇವೆ. ಇನ್ನೂ ಅದರ ಬಗ್ಗೆ ಎಷ್ಟೋ ವಿಷಯಗಳಿವೆ ಈ ಒಂದು ಧರ್ಮದ ಬಗ್ಗೆ. ಅದರ ಬಗ್ಗೆ ಹೇಳ್ತಾ ಇದ್ರೆ ಅದ್ಯಾವತ್ತೂ ಮುಗಿಯುವುದೂ ಇಲ್ಲ, ಅದು ಹೇಳ್ತಾನೇ ಇರಬೇಕು ಅಂತ ಆಗುತ್ತೆ. ಬೇಕಾದಷ್ಟು ವಿಷಯಗಳುಂಟು. ಅದನ್ನ ಹಾಗೇ ನಾವು ಹೇಳ್ತಾ ಇದ್ರೆ ನಾವು ನಿನ್ನ ಕಾರವಾರ ಬಿಟ್ಟು ಹೊರಡಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ ಈ ವರ್ಷ ಇಡೀ ಕೂತ್ಕೊಂಡು ಹೇಳಿದ್ರು ಸಹ ಅದು ಮುಗಿಯುವುದಿಲ್ಲ. ಆದ್ರಿಂದ ಬೇಕಾದಷ್ಟು ವಿಷಯಗಳು ಇದರ ಬಗ್ಗೆ ಇದ್ದೇ ಇದೆ. ಅದನ್ನ ನಾವು ಆವಾಗ ಆಯಾ ಕಾಲಗಳಲ್ಲಿ ನಾವು ಸರಿಯಾಗಿ ತಿಳ್ಕೊಂಡು ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದರ ಬಗ್ಗೆ ಹೇಳಬೇಕು. ಅವರಿಗೂ ಸಹ ಇದರ ಒಂದು ಮಹತ್ವವನ್ನು ತಿಳಿಸಿ ಅವರೂ ಸಹ ಈ ಒಂದು ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು. ಸುಮ್ಮನೆ ನಾವೇನೋ ಒಂದಿಷ್ಟು ಪೂಜೆ ಎಲ್ಲ ಮಾಡಾಗಿದೆ ಅಂತ ಆದ್ರೆ ಸಾಕಾಗುವುದಿಲ್ಲ. ನಮ್ಮ ಮಕ್ಕಳಿಗೂ ಸಹ ಅದನ್ನು ನಾವು ಹೇಳ್ಕೊಡ್ಬೇಕು. ಅವರಿಗೂ ಈ ಒಂದು ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕಾರಗಳ ಬಗ್ಗೆ, ಅದರ ಬಗ್ಗೆ ಎಲ್ಲ ಉಪದೇಶ ಮಾಡಿದ್ರೆ ಅದರಿಂದ ಅವರಲ್ಲಿ ಒಂದು ಉತ್ತಮವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ಮಕ್ಕಳಲ್ಲಿ ಒಂದು ಉತ್ತಮವಾದ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು ಅಂತಂದ್ರೆ ಅದಕ್ಕೆ ನಮ್ಮ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂತಹ ಉತ್ತಮವಾದ ವಿಷಯಗಳ ಬಗ್ಗೆ ಹೇಳಬೇಕು. ಅದರ ಬಗ್ಗೆ ಹೇಳಿದಾಗ ಅವರಲ್ಲಿ, ಮಕ್ಕಳಲ್ಲಿ ಒಂದು ಅಸಾಧಾರಣವಂತಹ ಒಂದು ಸಂಸ್ಕಾರ ಉಂಟಾಗಿ ಈ ಪ್ರಪಂಚದಲ್ಲಿ ಎಲ್ಲರ ಜೊತೆಗೂ ಸಹ ಚೆನ್ನಾಗಿ ವರ್ತಿಸಿ ಎಲ್ಲರ ಒಂದು ಆದರಕ್ಕೂ ಪಾತ್ರವಾಗುವಂತಹ ರೀತಿಯಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ಸಾಮರ್ಥ್ಯವನ್ನು ನಮ್ಮ ಧರ್ಮವು, ನಮ್ಮ ಸಂಸ್ಕಾರವು ನಮಗೆ ಉಂಟಾಗುವಂತೆ ಮಾಡುತ್ತೆ. ಆ ಒಂದು ಸಾಮರ್ಥ್ಯ ನಮ್ಗೆ ಉಂಟಾಗುವಂತೆ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತಂದ್ರೆ ತುಂಬಾ ಜನ ಒಟ್ಟಿಗೆ ಇದ್ರೂ ಸಹ ಏನು ಗಲಾಟೆಗಳಾಗ್ತಾ ಇರಲಿಲ್ಲ. ತುಂಬಾ ಸಂತೋಷವಾಗಿ ಒಬ್ಬರು ಇನ್ನೊಬ್ಬರ ಪರಸ್ಪರ ಅತ್ಯಂತ ಸೌಹಾರ್ದದಿಂದ ಇದ್ದು ಜೀವನ ನಡೆಸ್ತಾ ಇದ್ರು. ಸಾಮಾನ್ಯವಾಗಿ ಹಿಂದಿನ ಕಾಲಗಳಲ್ಲಿ ಒಂದು ಮನೆಯನ್ನು ತೆಗೆದುಕೊಂಡ್ರೆ ಒಂದು ಮನೆಯಲ್ಲಿ ಸುಮಾರು ಒಂದು 10, 15, 20, 25 ಜನ ಎಲ್ಲ ಇರ್ತಿದ್ರು. ಒಂದೇ ಮನೆಯಲ್ಲಿ ಎಲ್ಲ ಒಟ್ಟಿಗೆ ಇರ್ತಾ ಇದ್ರು. ಒಂದೇ ಮನೆಯಲ್ಲಿದ್ದು ಚೆನ್ನಾಗಿ ಜೀವನ, ಏನು ಕಡಿಮೆ ಆಗ್ತಿರ್ಲಿಲ್ಲ, ಚೆನ್ನಾಗಿರ್ತಿದ್ರು, ಚೆನ್ನಾಗಿ ಜೀವನ ನಡೆಸ್ತಾ ಇದ್ರು. ಒಬ್ಬೊಬ್ಬರು ಪರಸ್ಪರ ತಮ್ಮ ಬಗ್ಗೆಗಿಂತ ಇನ್ನೊಬ್ಬರ ಬಗ್ಗೆ ಇನ್ನು ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಜಾಸ್ತಿ ಯೋಚನೆ ಮಾಡಿದ್ರು ಒಳ್ಳೇದಾಗಿ, ಒಳ್ಳೆ ರೀತಿಯಲ್ಲಿ ಇನ್ನೊಬ್ಬರ ಬಗ್ಗೆ ಯೋಚನೆ. ನನಗೆ ಒಳ್ಳೇದಾಗದೇ ಇದ್ರು ಅವನಿಗೆ ಒಳ್ಳೇದಾಯ್ತಾ ಇಲ್ವಾ? ಒಂದು ಸಣ್ಣ ಸಾಮಾನ್ಯ ಉದಾಹರಣೆ ಹೇಳ್ಬೇಕು ಅಂದ್ರೆ, ಇವನು ಊಟ ಮಾಡದೇ ಇದ್ರು ಅವನು ಊಟ ಮಾಡಿದಾನ ಇಲ್ವಾ ಮೊದಲು ಅದನ್ನು ನೋಡುವುದು. ಹಾಗಿರ್ತಿತ್ತು ಮೊದಲು. ಎಲ್ರಿಗಿಂತ ಮೊದಲೇ ನಾನೇ ಕೂತ್ಕೊಂಡು ತಿಂದ್ಕೊಂಡು ಬಂದ್ಬಿಡ್ತೇನೆ, ಆಮೇಲೆ ಉಳಿದವ್ರು ಇಷ್ಟ ಅವರದು ಅಂತ ಹೇಳಿ ಹಾಗೆ ಬಿಡುವುದಿಲ್ಲ. ಮೊದಲು ಅವ್ರಿಗೆ ಆಯ್ತಾ ಇಲ್ವಾ, ಆ ಬಂದವ್ರಿಗೆ ಆಯ್ತಾ ಇಲ್ವಾ, ನನ್ನ ಜೊತೆಯಲ್ಲಿರುವವರಿಗೆಲ್ಲ ಒಳ್ಳೇದಾಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನೋಡ್ಕೊಂಡು ಆಮೇಲೆ ತನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಬೇರೆಯವರ ಬಗ್ಗೆ, ಸಮಾಜದ ಬಗ್ಗೆ ಮೊದಲು ಯೋಚನೆ ಮಾಡಿ ಆಮೇಲೆ ತಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಹಾಗಾಗಿ ಆ ರೀತಿಯಾದಂತಹ ಒಂದು ಸ್ವಭಾವ ನಮ್ಮ ಹಿಂದಿನವರಲ್ಲಿ ಇರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಧರ್ಮದ ಒಂದು ಸಂಸ್ಕೃತಿ. ಆ ಸಂಸ್ಕೃತಿಯ ಒಂದು ಜ್ಞಾನ ಅವರಲ್ಲಿ ಇದ್ದಿದ್ದರಿಂದ ಆ ರೀತಿಯಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಇರ್ತಾ ಇತ್ತು. ಹಾಗಾಗಿ ಎಲ್ಲರ ಒಂದು ಗೌರವಕ್ಕೂ ಅವರು ಪಾತ್ರರಾಗಿ ಜೀವನ ನಡೆಸ್ತಾ ಇದ್ರು. ಆದ್ರೆ ಈಗ ಒಂದು ಸಂಸ್ಕಾರ ಕಡಿಮೆ ಆಗಿರುವುದರಿಂದ ಏನಾಯ್ತು ಅಂತಂದ್ರೆ 20-25 ಜನ ಅಂತೂ ಬೇಡವೇ ಬೇಡ, ಇಬ್ಬರಿದ್ರೆ ಸಾಕು. ಅವರಿಬ್ಬರೊಳಗೆ ಏನೋ ಒಂದು ವೈಮನಸ್ಯ, ಅದು ಏನು ಅಂತ ಬಾಯ್ಬಿಟ್ಟು ಹೇಳಕ್ಕಾಗೋದಿಲ್ಲ. ಆ ರೀತಿಯಂತಹ ಒಂದು ವೈಮನಸ್ಯ, ಏನೋ ಒಂದು ಸಣ್ಣ ವಿಷಯ ಅದನ್ನಿಟ್ಕೊಂಡು ಅವನು ಅದನ್ನೇ ತುಂಬಾ ದೊಡ್ಡದಾಗಿ ಮಾಡಿಕೊಂಡು ಸುಮ್ಮನೆ ಜಗಳ ಮಾಡ್ಕೊಳ್ತಾ ಇರ್ತಾರೆ. ವಾಸ್ತವವಾಗಿ ಈ ಜಗಳ ಎಲ್ಲಿಂದ ಶುರುವಾಯಿತು ಅಂತ ಹೇಳಿ ನಾವು ವಿಚಾರ ಮಾಡಿ ನೋಡಿದ್ರೆ, ಮೊದಲು ಸಾಮಾನ್ಯವಾಗಿ ಜಗಳ ಅವರಿಬ್ಬರಲ್ಲೇ ಇರುತ್ತೆ. ಆಮೇಲೆ ಹೋಗ್ತಾ ಅದು ದೊಡ್ಡ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ, ಓ ಹಾಗಿದ್ರೆ ಇವರಿಬ್ಬರಿಗೂ ಆಗಲ್ಲ ಅನ್ನೋ ವಿಷಯ ಆಮೇಲೆ ನಮ್ಗೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗ್ಲಿಕ್ಕೆ ಎಷ್ಟೊತ್ತು ಬೇಕು, ಅವ್ರ ಜೊತೆಗಿದ್ದವರಿಗೆಲ್ರಿಗೂ ಗೊತ್ತಾಗುತ್ತೆ. ಅವರೆಲ್ಲ ಸ್ವಲ್ಪ ವಿಚಾರ ಮಾಡ್ತಾರೆ, ಯಾಕೆ ಈ ರೀತಿಯಾಗಿ ಆಯ್ತು, ಇವರಿಬ್ಬರಿಗೆ ಯಾಕೆ ಆಗ್ತಾ ಇಲ್ಲದ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಕೊನೆಗೆ ಅದು ಎಲ್ಲಿಂದ ಆರಂಭ ಆಯಿತು ಅಂತ ನೋಡಿದ್ರೆ ತುಂಬಾ ಸಾಮಾನ್ಯವಾದ ವಿಷಯ ಅಲ್ಲಿಂದ ಶುರುವಾಯಿತು ಅಂತ ಕೊನೆಗೆ ಗೊತ್ತಾಗುತ್ತೆ. ಅದರ ಮೂಲ ಹುಡುಕಿದ್ರೆ ಮೂಲ ಏನು ಇಲ್ವೇ ಇಲ್ಲ, ಮೂಲ ಏನು ಅದು ಅಷ್ಟು ವಿಷಯವೇ ಅಲ್ಲ ಅದು. ಆದ್ರೆ ಅದನ್ನ ಅಷ್ಟು ದೊಡ್ಡದಾಗಿ ಮಾಡಿಕೊಂಡು ಇವ್ರು ಹೀಗೆಲ್ಲ ಜಗಳ ಮಾಡ್ಕೊಂಡು ಬೈದ್ಕೊಳ್ತಾ ಇರ್ತಾರೆ. ಆ ಇಬ್ಬರು ಅಂತಂದ್ರೆ ಆ ಇಬ್ಬರು ಯಾರು ಬೇಕಾದ್ರೂ ಆಗ್ಲಿ, ತಂದೆ ಮಗ ಇರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಹೀಗೆ ಯಾರು ಬೇಕಾದ್ರೂ ಇರ್ಬೋದು.
ಆ ಇಬ್ಬರಲ್ಲಿ ಏನೋ ಒಂದು ವೈಮನಸ್ಯ, ಏನಿಲ್ವೇ ಇಲ್ಲ, ಕೊನೆಗೆ ನೋಡಿದ್ರೆ ಸಾಮಾನ್ಯವಾದ ವಿಷಯ ಅಷ್ಟೇ. ಇದು ವಾಸ್ತವವಾಗಿ ಜಗಳ ಮಾಡುವಂತಹ ವಿಷಯವೇ ಅಲ್ಲ. ಹೀಗೆಲ್ಲ ಆಗ್ತಾ ಇರುತ್ತೆ. ಇದು ಯಾಕೆ ಹೀಗೆ ಆಗುತ್ತೆ ಅಂತಂದ್ರೆ ಆ ವ್ಯಕ್ತಿತ್ವದ ಒಂದು ಕೊರತೆ. ಸಣ್ಣ ವಿಷಯಕ್ಕೂ ಈ ರೀತಿಯಾಗಿ ಆಗ್ತಾ ಇರುತ್ತೆ, ವ್ಯಕ್ತಿತ್ವದ ಒಂದು ಕೊರತೆ. ಆದ್ರಿಂದ ಈ ರೀತಿಯಾಗಿ ಆಗಬಾರದು. ಆ ಒಂದು ಒಳ್ಳೆ ಸಂಸ್ಕಾರ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಹಿಂದಿನವರು ನಮಗೇನು ಕೊಟ್ಟಿದ್ದಾರೋ ಅದನ್ನ ನಾವು ಚೆನ್ನಾಗಿ ಕಾಪಾಡಿಕೊಂಡು ಹೋಗಬೇಕು. ಅದರಿಂದಲೇ ನಿಜವಾಗಲೂ ನಮ್ಮ ಜೀವನವು ಸಾರ್ಥಕವಾಗುತ್ತೆ ಅನ್ನುವಂತಹ ಒಂದು ವಿಷಯವನ್ನ ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಕರಾವಳಿ ಯಾತ್ರೆಯನ್ನು ಮಾಡ್ತಾ ಯಾವಾಗಲೂ ಈ ಕರಾವಳಿಗೆ ಯಾವಾಗ ಬಂದರೂ ಸಹ ಈ ಕಾರವಾರಕ್ಕೆ ಬರುವುದು, ಇಲ್ಲಿ ನಿಮಗೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡುವುದು ಅನ್ನುವುದು ಪ್ರಾಚೀನ ಕಾಲದಿಂದಲೂ ಸಹ ನಡೀತಾ ಇದೆ. ಅದರಂತೆ ನಮ್ಮ ಪರಮಗುರುಗಳು ಜಗದ್ಗುರು ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು ಅವರೂ ಸಹ ಇಲ್ಲಿಗೆ ಆಗಮಿಸಿದರು. ನಮ್ಮ ಗುರುಗಳು ಹಲವು ಬಾರಿ ಇಲ್ಲಿ ಆಗಮಿಸಿ ಅನುಗ್ರಹವನ್ನು ಮಾಡಿದರು. ವಿಶೇಷವಾಗಿ ನಮ್ಮ ಪರಮಗುರುಗಳ ಕಾಲದಲ್ಲಿ ಕಾರವಾರದಲ್ಲಿ ಒಂದು ವಿಶೇಷವಾದಂತಹ ಶಂಕರ ಮಠವನ್ನು ನಿರ್ಮಾಣ ಮಾಡಿಸಿ ಅಲ್ಲಿ ಶಾರದಾಮ್ಮನವರ ಅಮ್ಮನವರನ್ನು ಪ್ರತಿಷ್ಠಾಪನೆ, ಶಾರದಾಮ್ಮನವರು ಶಂಕರರು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೊಂದು ವಿಶೇಷವಾದಂತಹ ಸಂಪೂರ್ಣ ಈ ಕಾರವಾರಕ್ಕೆ ಒಂದು ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕವಾದ ವಾತಾವರಣವು ಇನ್ನೂ ಹೆಚ್ಚಾಗುವಂತೆ ಅವರು ಮಾಡಿದ್ರು. ಮೊದಲಿಂದಲೂ ಇಲ್ಲೊಂದು ಅಂತಹ ಒಂದು ಆಧ್ಯಾತ್ಮಿಕವಾದ ವಾತಾವರಣ ಇತ್ತು. ಅದು ಇನ್ನೂ ಹೆಚ್ಚಾಗುವುದಕ್ಕೆ ಇಂತಹ ಒಂದು ವಿಶೇಷವಾದ ಅನುಗ್ರಹವನ್ನ ನಮ್ಮ ಪರಮಗುರುಗಳು ಮಾಡಿದ್ರು. ನಮ್ಮ ಗುರುಗಳು ಸಹ ಅದನ್ನು ಇನ್ನೂ ವಿಶೇಷವಾಗಿ ಆ ಕಾರ್ಯವು ಚೆನ್ನಾಗಿ ನಡೆಯುವಂತೆ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡಿದರು. ನಮ್ಮ ಆ ಒಂದು ಶಂಕರ ಮಠ, ಆ ಶಂಕರ ಮಠದಲ್ಲಿ ಅಮ್ಮನವರ ಆ ದಿವ್ಯ ಸಾನ್ನಿಧ್ಯವಿದ್ದು ಎಲ್ಲರಿಗೂ ಸಹ ಅಮ್ಮನವರ ಅನುಗ್ರಹವು ಉಂಟಾಗ್ತಾ ಇದೆ, ಪ್ರಾಪ್ತವಾಗ್ತಾ ಇದೆ. ಹಾಗಾಗಿ ಈ ಒಂದು ಕಾರವಾರಕ್ಕೆ ಅವಾಗ ಆಗಮಿಸುವುದು ಅನ್ನೋದು ಹಿಂದಿನ ಕಾಲದಿಂದಲೂ ಬಂದಿದೆ. ಅದರಂತೆ ಈ ಒಂದು ಯಾತ್ರೆಯಲ್ಲೂ ಸಹ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನೋಡಿ ಈ ಸಂದರ್ಭದಲ್ಲಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಮತ್ತೆ ಇಲ್ಲಿ ಬಂದವಾಗ ಪ್ರಾಯಶಃ ಇಲ್ಲಿ ಬಂದವಾಗೆಲ್ಲ ಈ ಒಂದು ಪ್ರದೇಶದಲ್ಲಿ ಈ ಸಮುದ್ರ ತೀರದಲ್ಲಿ ಇಂತಹ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ಸಹ ಮಾಡುವುದು ಅನ್ನೋದು ಹಿಂದಿಂದಲೂ ಸಹ ಬಂದಿದೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೇಶ್ವರರ ಮತ್ತು ನಮ್ಮ ಗುರುಗಳ ಅನುಗ್ರಹದಿಂದ ಎಲ್ಲರಿಗೂ ಸಹ ವಿಶೇಷವಾದಂತಹ ಶ್ರೇಯಸ್ಸು ಲಭಿಸಲಿ ಎಂಬುದಾಗಿ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ ಭಾಷಣವನ್ನು ಮಾಡುವುದಕ್ಕಾಗಿ ಗಣಪತಿ ಭಟ್ಟರವರು ಆಗಮಿಸಿದ್ದಾರೆ. ನಮಗೆ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಅವರು ಇವತ್ತಿಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಕಾರವಾರದಲ್ಲಿ ಈ ಪದ್ಮಪುಷ್ಪ ವೇದ ವೇದಾಂತ ಸಂಸ್ಕೃತ ಪಾಠಶಾಲೆಯಿಂದ ವಿಶೇಷವಾಗಿ ಅಲ್ಲಿ ಮಕ್ಕಳನ್ನು ತಯಾರು ಮಾಡಿ ಮಕ್ಕಳಿಗೆ ವೇದ ಇತ್ಯಾದಿ ಸಂಸ್ಕೃತ ಇತ್ಯಾದಿಗಳನ್ನೆಲ್ಲ ಹೇಳಿಕೊಡುವಂತಹ ಒಂದು ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಪಾಠಶಾಲೆಯಿಂದ. ಈ ಒಂದು ಸಂದರ್ಭದಲ್ಲಿ ಅಲ್ಲಿಯ ಶಿವಮೂರ್ತಿ ಜೋಯಿಸರಿಗೆ ವೇದ ವಿದ್ವಾಂಸರಾದ ಶಿವಮೂರ್ತಿ ಜೋಯಿಸರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಅವರಿಗೂ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಹ ನಮ್ಮ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ವೇದ ಪಾಠಶಾಲೆ ಮತ್ತು ಗೋ ಸಂರಕ್ಷಣೆ ಇತ್ಯಾದಿ ಕಾರ್ಯಗಳನ್ನೆಲ್ಲವುದನ್ನೂ ಸಹ ವಿಶೇಷವಾಗಿ ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಒಂದು ಪಾಠಶಾಲೆಯನ್ನು ನಡೆಸುವುದು ಮತ್ತು ಗೋ ಸಂರಕ್ಷಣೆಯನ್ನು ಮಾಡುವುದು ಅಂತಂದ್ರೆ ಅದು ತುಂಬಾ ಕ್ಲಿಷ್ಟವಾದಂತಹ ಒಂದು ಕಾರ್ಯ. ಒಂದು ಪಾಠಶಾಲೆಯನ್ನು ನಡೆಸಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದಾಗಲಿ, ಒಂದು ಗೋವುಗಳ ಸಂರಕ್ಷಣೆ ಮಾಡುವುದಾಗಲಿ, ಅದರಿಂದ ನಮಗೆ ಸಿಗುವಂತಹ ಒಂದು ಪುಣ್ಯ, ಅದರಿಂದ ನಮಗೆ ಸಿಗುವಂತಹ ಒಂದು ಫಲ ಅದು ಅಪಾರವಾದದ್ದು. ಅದರ ಬಗ್ಗೆ ನಾವು ಹೇಳಲಿಕ್ಕಾಗುವುದಿಲ್ಲ, ಅಷ್ಟು ಫಲ ನಮಗೆ ಪ್ರಾಪ್ತವಾಗುತ್ತೆ. ಆದರೆ ಮೊದಲು ಅದನ್ನು ಮಾಡಬೇಕು ಅಂತಂದ್ರೆ ಅದಕ್ಕೆ ವಿಶೇಷವಾದ ಸಂಕಲ್ಪ ಬೇಕು, ಮತ್ತೆ ಅದಕ್ಕೊಂದು ವಿಶೇಷವಾದಂತಹ ಒಂದು ಶಕ್ತಿಯೂ ಬೇಕು. ಅದನ್ನ ಅವರು ಮಾಡ್ತಾ ಇರುವುದು ಅತ್ಯಂತ ಸಂತೋಷಕರವಾದ ವಿಷಯ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಎಲ್ಲ ಆಸ್ತಿಕರಿಗೂ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಏರ್ಪಾಟಿಗಾಗಿ ವಿಶೇಷವಾಗಿ ಶ್ರಮಿಸಿರತಕ್ಕಂತಹ ಎಲ್ಲರಿಗೂ ಮತ್ತು ವಿಶೇಷವಾಗಿ ರವಿಗಂಗಾಧರ ಶೆಟ್ಟಿ ಅವರಿಗೂ ನಾವು ನಾರಾಯಣ ಸ್ಮರಣ ಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀ ಪತಯೇ, ಹರ ಹರ ಮಹಾದೇವ.